ನಮ್ಮ ಹೊರಗೆ ಹೋಗೋದು ಬರೋದು ಅನ್ನೆಸರಿ ಓಡಾಡೋದನ್ನು ಕಡಿಮೆ ಮಾಡಬೇಕಷ್ಟು. ಪೆಟ್ರೋಲು ಹೆಚ್ಚು ಯೂಸ್ ಮಾಡಲ್ಲ, ಡೀಸೆಲ್ ಹೆಚ್ಚು ಯೂಸ್ ಮಾಡೋಕ್ಕಾಗೋದಿಲ್ಲ. ಸಾಧ್ಯ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಚಲೋ. ಈಗ ಒಂದು ಕೆಲಸಕ್ಕೆ ನಾವು ಹೊರಗೆ ಹೋಗೋಕ್ಕಿಂತ ಒಂದು 4-5 ಕೆಲಸ ಹೊರಗೆ ಹೋಗಿ ಇಟ್ಕೊಂಬಂದ್ವಿ ಅಂದರೆ 4 ಟೈಮ್ಸ್ ವಿ ಹ್ಯಾವ್ ಸೇವ್ಡ್ ದಿ ಪೆಟ್ರೋಲ್. 4 ಸಲ ಓಡಾಡೋ ಪೆಟ್ರೋಲು ಒಂದೇ ಸಲ ಒಂದು ಸಲಕ್ಕೆ ನಾವು ಅದನ್ನ ಉಪಯೋಗ ಮಾಡ್ಬೋದು. ಅದು ಯಾರಿಗೂ ಇಲ್ಲ, ಅದು ಅನಿವಾರ್ಯ. ಈಗ ಏನು ಮಾಡೋದು, ಈಗ ಅವ್ರು ದಿನಕ್ಕೆ 4 ಸಲ ಹೆಚ್ಚು ಮಾಡಿದ್ರು ಒಂದು ವೆಹಿಕಲ್ಸ್ ನೋಡ್ತೀರಿ, ಬರ್ತೀರಿ, ಹಾಕ್ಕೊಂಡು ಹೋಗ್ತಾವ. ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಿಗೆ ಆಗೈತೆ ರೀ. ಅದೇ ಮೋದಿ ಅವ್ರು ಕರೆ ಕೊಟ್ಟಿದ್ದಾರೆ, ಆದರೆ ಅವ್ರಿಗೆ ಸ್ವಲ್ಪ ಸಾರ್ವಜನಿಕರಿಗೆ ಅವಶ್ಯಕತೆ ಇರೋಂಥದ್ದು ಓಡಾಡ್ರಿ, ಅನಾನುಕೂಲ ಒಂದು ಸ್ವಲ್ಪ ಅನಾವಶ್ಯವಾಗಿ ಓಡಾಡಬೇಡ್ರಿ, ಸ್ವಲ್ಪ ಸಹಕರಿಸ್ಬೇಕು. ಈ ರೀತಿ ಒಂದು ಸಮಸ್ಯೆ ಬಂದಾಗ ದೇಶಕ್ಕೆ ಒಂದು ಸ್ವಲ್ಪ ಸಹಕರಿಸ್ರಿ ಅಂತ ಹೇಳಿದ್ದಾರೆ. ಅವ್ರಿಗೊಂದು ಕರೆಗೆ ನಾವು ಒಂದು ಸ್ವಲ್ಪ ಸಹಕರಿಸೋಣ, ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರಂತ ಹೇಳ್ಬೋದು. ಆಗ್ತಿದೆ ಜನಸಾಮಾನ್ಯರಿಗಂತೂ ಅದರಿಂದ ತೊಂದರೆ ಆಗ್ತಿದೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓಡಾಡೋದನ್ನ ಕಡಿಮೆ ಮಾಡ್ಕೊಂಡು ಅವಶ್ಯಕತೆ ಇರೋದಕ್ಕೆ ಓಡಾಡ್ಕೊಂಡು ಅವ್ರು ಹೇಳಿರ್ತಕ್ಕಂಥ ಒಂದು ಕರೆಗೆ ಸ್ವಲ್ಪ ಸಹಕಾರ ಕೊಡೋಣ ಅಂತ ಹೇಳ್ತೀನಿ. ಹೌದು ಸರ್, ಮತ್ತು ಹೆಚ್ಚಿಗೆ ಐತಿ ರೇಟ್. ಏನು ಮಾಡ್ಬೇಕು ನಾವು, ಬಡವ್ರು ನಾವೇನು ಮಾಡ್ಬೇಕು, ದುಡ್ಕೊಂಡು ತಿನ್ನೋರು ನಾವು. ಇವರಿಗೆ ಹೆಣ್ಮಕ್ಳಿಗೆ ಸಹಾಯ ಮಾಡಿದವ ಸರ್ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದೊಳಗೆ. ಆದರೆ ನಮ್ಮಂಥ ಬಡವ್ರಿಗೆ ಏನು ಮಾಡೋದು ಗೊತ್ತನ್ರಿ, ಹೆಣ್ಮಕ್ಳಿಗೆ ಕೊಟ್ಟಾನ, ಆದ್ರೆ ಗಂಡು ಮಕ್ಳಿಗೆ ಕಸ್ಕೊಂಡು ತಿನ್ನತ್ತಾನ. ಹೌದು ಸರ್. ಆಮೇಲೆ ಮೋದಿನೂ ಏನು ಮಾಡಲಿಲ್ಲ ಸರ್. ಈಗ ನಮಗೆ ರೈತರ ಬೆಳೆಗೆ ಎಲ್ಲಿಯೂ ಅಂತೂ ಯಾವ ಸಿಗಲಿಲ್ಲ ಸರ್. ಈಗ ನಾವು ಬೀಜ ಗೊಬ್ಬರ ನೋಡಿರಿ ಯಾವ ಲೆವೆಲ್ ರೇಟ್ ಮಾಡ್ಯಾನ. ಹೋದ ವರ್ಷ 1200 ರೂಪಾಯಿ ರೇಟ್ ಇತ್ತು ಸರ್. ಈ ವರ್ಷ ಏನಾಗೈತೆ ಗೊತ್ತಾ, 1700 ರೂಪಾಯಿ ರೇಟ್ ಆಗೈತೆ ಸರ್. 20 ಗೊಬ್ಬರ ಒಂದು ಪಾಕೆಟಿಗೆ. ಅದಕ್ಕೆ ರೈತರು ಹೆಂಗೆ ಜೀವನ ಮಾಡ್ಬೇಕು ಸರ್? ಇದರಿಂದ ಹೆಚ್ಚಿಗೆ ಅಂತಲ್ಲ, ಈಗ ರೈತರ ಬೆಲೆಗೂ ಒಂದು ವ್ಯಾಲ್ಯೂ ಮಾಡ್ಬೇಕು. ಆಮೇಲೆ ಇವರು ವಿಜಾಪುರ ಏನು ಕೊಡ್ತಾರಲ್ಲ ಅದಕ್ಕೂ ಒಂದು ವ್ಯಾಲ್ಯೂ ಮಾಡ್ಬೇಕು. ಆ ಲೆವೆಲ್ ಇತ್ತಪ್ಪ ಅಂದ್ರೆ ಇದಾಗತ್ತೆ ಸರ್. ಹೌದಲ್ಲ ರೀ? ನಮ್ಮ ರೈತರಿಗೆ ಎಫೆಕ್ಟ್ ಆಗತ್ತೆ. ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ, ನಮ್ಮ ರೈತರ ಮಾಲು ಕಡಿಮೆ ರೇಟಿಗೆ ಹೋಗ್ತೈತಿ, ಅವ್ರಿಗೆ ಕೊಡೋ ಮಾಲು ಹೆಚ್ಚಿಗೆ ಆಗ್ತೈತಿ. ರೈತರಿಗೆ ನಷ್ಟ ಐತಿವೋ ಅಥವಾ ಬೇರೆ ಯಾರು ನಷ್ಟ ಐತಿ ಸರ್ ಅದು?